ನಮಸ್ಕಾರ ಎಲ್ಲರಿಗೂ. ದಿನಾಂಕ 5/1/2026ರಂದು ಗವರ್ಮೆಂಟ್ ಆಫ್ ಕರ್ನಾಟಕ ಜಿಬಿಎ ವ್ಯಾಪ್ತಿಯಲ್ಲಿನ ಝೋನಲ್ ರೆಗ್ಯುಲೇಷನ್ ಅನ್ನು ಮಾರ್ಪಾಡು ಮಾಡಿ ಹೊಸ ಕಾನೂನನ್ನು ಆದೇಶ ಮಾಡಿರುತ್ತದೆ. ಮೊದಲನೇದಾಗಿ ಸೆಟ್ ಬ್ಯಾಕ್ ರೂಲ್ಸ್. ನಿಮ್ಮ ನಿವೇಶನವು 600 ಸ್ಕ್ವೇರ್ ಫೀಟ್ ಇದ್ದಲ್ಲಿ ನಿಮ್ಮ ಸೆಟ್ ಬ್ಯಾಕ್ ರೂಲ್ಸ್ ಹೇಗಿರುತ್ತೆ ಅಂದರೆ, ಮುಂದೆ 2 ಅಡಿ 5 ಇಂಚು ಅಥವಾ 2.5 ಅಡಿ ಸೆಟ್ ಬ್ಯಾಕ್ ಬಿಡಬೇಕಾಗಿರುತ್ತದೆ. ಹಿಂದೆಗಡೆ ಹಿಂಬದಿಯಲ್ಲಿ ಸೆಟ್ ಬ್ಯಾಕ್ ಬಿಡುವ ಅವಶ್ಯಕತೆ ಇರುವುದಿಲ್ಲ. ರೈಟ್ ಆರ್ ಲೆಫ್ಟ್ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗಿರುತ್ತೋ ಆ ಕಡೆ ಮಾತ್ರ 2 ಅಡಿ ಸೆಟ್ ಬ್ಯಾಕ್ ಬಿಡಬೇಕಾಗಿರುತ್ತದೆ. ನಾನಿಲ್ಲಿ ಬಲಬದಿಯಲ್ಲಿ 2 ಅಡಿ ಸೆಟ್ ಬ್ಯಾಕ್ ತೋರಿಸಿದ್ದೀನಿ. ನಿಮ್ಗೆ ಎಡಬದಿ ಅನುಕೂಲ ಆದಲ್ಲಿ ನೀವು ಎಡಬದಿಯಲ್ಲೂ ಕೂಡ 2 ಅಡಿ ಸೆಟ್ ಬ್ಯಾಕ್ ಬಿಡ್ಕೋಬಹುದು. ನಿಮ್ಮ ನಿವೇಶನವು 600 ಸ್ಕ್ವೇರ್ ಫೀಟ್ ಇಂದ 1600 ಸ್ಕ್ವೇರ್ ಫೀಟ್ ಇದ್ದಲ್ಲಿ ನಿಮ್ಮ ನಿವೇಶನದ ಮುಂಭಾಗದಲ್ಲಿ 3 ಅಡಿ ಸೆಟ್ ಬ್ಯಾಕ್ ಬಿಡಬೇಕಾಗಿರುತ್ತದೆ. ಹಿಂಭಾಗದಲ್ಲಿ 2 ಅಡಿ 3 ಇಂಚು ಅಂದ್ರೆ 2.25 ಅಡಿ, ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಯಾವುದಾದ್ರೂ ಒಂದು ಕಡೆ 2.25 ಅಡಿ ಸೆಟ್ ಬ್ಯಾಕ್ ಬಿಡಬೇಕಾಗಿರುತ್ತದೆ. ನಿಮ್ಮ ನಿವೇಶನವು 1600 ಸ್ಕ್ವೇರ್ ಫೀಟ್ ಇಂದ 2600 ಸ್ಕ್ವೇರ್ ಫೀಟ್ ಇದ್ದಲ್ಲಿ ಮುಂದೆಗಡೆ ಸೆಟ್ ಬ್ಯಾಕ್ 3.25 ಅಡಿ ಬಿಡಬೇಕಾಗಿರುತ್ತದೆ. ಹಿಂದೆಗಡೆ 2.5 ಅಡಿ ಬಿಡಬೇಕಾಗಿರುತ್ತದೆ. ರೈಟ್ ಸೈಡ್ 2.5 ಅಡಿ ಬಿಡಬೇಕಾಗಿರುತ್ತದೆ ಹಾಗೂ ಲೆಫ್ಟ್ ಸೈಡ್ 2.5 ಅಡಿ ಸೆಟ್ ಬ್ಯಾಕ್ ಬಿಡಬೇಕಾಗಿರುತ್ತದೆ. ನಿಮ್ಮ ನಿವೇಶನವು 2600 ಸ್ಕ್ವೇರ್ ಫೀಟ್ ಗಿಂತ 43,000 ಸ್ಕ್ವೇರ್ ಫೀಟ್ ಒಳಗಿದ್ದಲ್ಲಿ ಸೆಟ್ ಬ್ಯಾಕ್ ಮುಂದೆಗಡೆ 12% ಬಿಡಬೇಕಾಗಿರುತ್ತೆ. ಈ 12% ಹೇಗೆ ಅಂದ್ರೆ, ಫ್ರಮ್ ದ ಡೆಪ್ತ್ ಆಫ್ ದ ಸೈಟ್, ಇದೇನ್ ಡೆಪ್ತ್ ಇರುತ್ತೆ ಇದಕ್ಕೆ 12% ಬಿಡಬೇಕಾಗಿರುತ್ತದೆ. ಬ್ಯಾಕ್ ಸೈಡ್ ಅಲ್ಲಿ 8%, ರೈಟ್ ಮತ್ತೆ ಲೆಫ್ಟ್ ಈ ಎರಡು ಕಡೆಯಲ್ಲಿ ಈ ವಿಡ್ತ್ ಏನಿರುತ್ತಲ್ಲ, ಸೈಟ್ ವಿಡ್ತ್ ಅಲ್ಲಿ ಎರಡು ಕಡೆನೂ 8% ಸೆಟ್ ಬ್ಯಾಕ್ ಬಿಡಬೇಕಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮಗೆ ಸ್ಯಾಂಕ್ಷನ್ ಪ್ಲಾನ್ ಬೇಕಾದಲ್ಲಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ವಂದನೆಗಳು.